ಹಾಯ್ ಎಲ್ಲರಿಗೂ. ಇವತ್ತು ಟ್ಯೂಸ್ಡೇ, ಈಗ ಗಂಟೆ 11 ಆಯಿತು. ಹಾಗೆ ಸ್ವಲ್ಪ ಲೇಟ್ ವ್ಲಾಗ್ ಮಾಡ್ತಾ ಇರೋದು. ನದಿ ಹತ್ರ ಬಂದಿದ್ದೇನೆ. ನದಿ ನೀರೆಲ್ಲ ಹಿಂದೆ ಹೋಗಿದೆ. ಈಗ ಒಂದು ದಿನ ಮಳೆ ಬಂದಿರಲಿಲ್ಲ, ಸೊ ಆ ದಿನನೇ ಎಲ್ಲ ನೀರು ವಾಪಸ್ ಹೋಗಿದೆ. ನೋಡಿ, ನೀರೆಲ್ಲ ವಾಪಸ್ ಹೋಗಿದೆ, ಕಾಣ್ತದ ಹಾಗೆ. ಈಗ ಮಾರುಕಟ್ಟೆಗೆ ಹೋಗ್ಲಿಕ್ಕೆ ಉಂಟು, ಇಲ್ಲೇ ಹತ್ತಿರ ಒಣ ಮೀನು ತರಲಿಕ್ಕೆ. ಅಂದರೆ ಅದಕ್ಕೆ ಅಲಸಂಡೆ ಬೀಜ ನಿನ್ನೆ ರಾತ್ರಿ ನಾನು ನೆನೆಸಿ ಹಾಕಿಟ್ಟಿದ್ದೆ, ಕಾಂಬಿನೇಷನ್ ಮಾಡಿ ಸಾರು ಮಾಡುವ ಅಂತ. ಒಳ್ಳೆದಾಗ್ತದೆ ಅಲಸಂಡೆ ಬೀಜ ಮತ್ತು ಒಣ ಮೀನು. ಅದಕ್ಕಿಂತ ಮುಂಚೆ ಸಹ ನಾನು ಸುಮಾರು ಸತಿ ಅದೇ ರೆಸಿಪಿನ ತೋರಿಸಿದ್ದೇನೆ. ಬೇಕಿದ್ದರೆ ನೀವು ನಂದು ರೆಸಿಪಿ ಚಾನಲಲ್ಲಿ ನೋಡ್ಬೋದು, ಮ್ಯಾಂಗ್ಳೂರ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ ಅಥವಾ ಫೇಸ್ಬುಕ್ ಪೇಜಲ್ಲಿ ನೋಡ್ಬೋದು. ಹಾಗೆ ಈಗ ಇನ್ನೂ ಜೋರು ಮಳೆ ಬರ್ತದ ಅಂತ ಮಾರುಕಟ್ಟೆಗೆ ಹೋಗಿ ಮತ್ತು ಅಲ್ಲಿಯ ವಿಡಿಯೋವನ್ನು ಶೇರ್ ಮಾಡ್ತೇನೆ. ಮಳೆ ಬರುವ ಮುಂಚೆ ಇದು ನಮ್ಮದು ಜೇನನ್ನು ತೋರಿಸ್ತೇನೆ. ನಮ್ಮ ಇಲ್ಲಿ ತೆಂಗಿನ ಮರದಲ್ಲಿ ದೊಡ್ಡ ಎಂತ ಹನಿಕೊಂಬಾಗಿದೆ, ಜೇನುಗೂಡು ತೋರಿಸ್ತೇನೆ. ನೋಡಿ, ಕಾಣ್ತದ ನೋಡಿ, ಎಷ್ಟು ದೊಡ್ಡದು ಉಂಟಲ್ಲ, ಅಂದರೆ ಎಷ್ಟು ಉದ್ದ ಆಗಿದೆ ಅಲ್ಲ. ಉದ್ದಕ್ಕೆ ಈ ಸತಿ ಜೇನುಗೂಡು ಉದ್ದಕ್ಕೆ ಆಗಿದೆ ನೋಡಿ. ಮಳೆ ಬಂದರೆ ಸಹ ಹಾಗೆ ಇರ್ತದೆ, ಅದು ಒದ್ದೆ ಆಗೋದಿಲ್ವ ಏನು ಅಂತ ನಾನು ಅಂದ್ಕೊಳ್ಳೋದು. ಅದಕ್ಕೆ ಅಂದರೆ ನೀರು ಬಿದ್ದರೆ ಏನು ಆಗೋದಿಲ್ವಾ, ಯಾರಿಗಾದ್ರು ಗೊತ್ತಿದ್ದರೆ ಹೇಳ್ಬೋದು. ನೀರು ಅಂದರೆ ಅದಕ್ಕೆ ಏನಾಗೋದಿಲ್ವಾ ಅಂತಲ್ಲ, ನೀರು ಬಿದ್ದರೆ ಸಹ. ಯಾಕಂದರೆ ಎಷ್ಟು ಜೋರು ಮಳೆ ಬರ್ತದೆ, ಗಾಳಿ ಮಳೆ, ಆದರೂ ಸಲ್ಲೇ ಇರ್ತದೆ. ಆಯ್ತದು ಜೇನು ಅಲ್ಲ, ಜೇನುಗೂಡು, ಹನಿ ಬಿ ಅಲ್ಲ. ಫ್ರೂಟ್ಸ್ ಮಾರ್ಕೆಟ್ಗೆ ಬಂದಿದ್ದೇವೆ. ಫ್ರೂಟ್ಸ್ 1 kg. ರಾಂಬುಟಾನ್ ಉಂಟಾ? ಇಲ್ಲಲ್ಲ, ಅದೆಂತ ಜಾಮೂನ? ಎಳನೀರು ಕುಡಿಲಿಕ್ಕೆ ಇಲ್ಲಿ ನಿಂತಿದ್ದೇವೆ. ಹಾಗೆ ಸ್ವಲ್ಪ ಹೂ ತರ್ಲಿಕ್ಕೆ ಹೋಗಿದ್ದಾರೆ ಇವರು, ದೇವರಿಗೆ ಇಡ್ಲಿಕ್ಕೆ. ಹಾಗೆ ಫ್ರೂಟ್ಸ್ ನನ್ನ ಮಕ್ಕಳಿಗೆ, ನನ್ನ ಮಗಳಿಗೆ ಟಿಫಿನಿಗೆ ರಾಂಬುಟಾನೇ ಬೇಕು. ಅದು ಅವಳು ಇಲ್ಲಿ ಸಿಗುದಿಲ್ಲ, ಖಾಲಿ ಆಗಿದೆ ರಾಂಬುಟಾನ್. ಹಾಗೆ ಅವಳಿಗೆ ಟಿಫಿನಿಗೆ, ಅಂದರೆ ಅದಕ್ಕೆ ಇದಿತ್ತಲ್ಲ ಬ್ರೇಕ್, ಆ ಟೈಮಲ್ಲಿ ಜಂಕ್ ಫುಡ್ ಎಲ್ಲ ಕೊಂಡೋಗ್ಲಿಕ್ಕೆ ಇಲ್ಲ, ಫ್ರೂಟ್ಸ್ ಎಲ್ಲ ಕೊಂಡೋಗ್ಲಿಕ್ಕೆ. ಹಾಗೆ ರಾಂಬುಟಾನ್ ಹಾಕಿದ್ರೆ ಮಾತ್ರ ತಿನ್ನುದು. ಮತ್ತು ಅಪರೂಪಕ್ಕೆ ಪೇರಳೆ ಹಣ್ಣು ಅದೆಲ್ಲ ತಿಂತಾಳೆ. ಬಟ್ ತುಂಬ ಸಿಲೆಕ್ಟಿವ್ ಅವಳು. ರಾಂಬುಟಾನೇ ಈಗ ಅವಳು ರಾಂಬುಟಾನೇ ಜಾಸ್ತಿ ಕೇಳೋದು, ಅದಿಲ್ಲ ಇಲ್ಲಿ. ಹಾಗೆ ಅವನಾದ್ರೆ ಮಗ ಆದ್ರೆ ಫ್ರೂಟ್ಸ್ ಯಾವ್ದು ಸಹ ತಿಂತಾನೆ. ಬಟ್ ಇವಳು ಹಾಗೆಲ್ಲ, ಅವಳು ತಿನ್ನುದಿಲ್ಲ, ವಾಪಸ್ ಹಾಗೇನೆ ತರ್ತಾಳೆ. ಅದು ನನಗೆ ಬೇಜಾರಾಗ್ತದೆ, ಮಕ್ಕಳು ಟಿಫಿನ್ ಇದೆಲ್ಲ ವಾಪಸ್ ತಂದರೆ. ಈ ವರ್ಷ ಅವರಿಗೆ ಟಿಫಿನ್ ಇಲ್ಲ, ಹಾಫ್ ಡೇ. ನೆಕ್ಸ್ಟ್ ಇಯರಿಂದ ಮಗನಿಗೆ ಸ್ಟಾರ್ಟ್ ಆಗ್ತದೆ ಫುಲ್ ಡೇ. ಆಗ ಟಿಫಿನ್ ಇದೆಲ್ಲ ಕಷ್ಟ ಆಗ್ತದೆ. ಇನ್ನು ಬೆಳಿಗ್ಗೆದ್ದು ಅದಿನ್ನು ಎಕ್ಸ್ಪೀರಿಯನ್ಸ್ ಆಗಬೇಕಷ್ಟೇ. ಬೆಳಿಗ್ಗೆದ್ದು ಟಿಫಿನ್ ರೆಡಿ ಮಾಡುವ ಒಂದು ಎಕ್ಸ್ಪೀರಿಯನ್ಸ್, ಅದನ್ನು ಈಗ ನನಗೆ ಯೋಚನೆ ಮಾಡಿ ನನಗೆ ತಲೆ ಹಾಲು ಮಾಡಲಿಕ್ಕೆ ಮನಸ್ಸಿಲ್ಲ. ಅದೇ ಒಂದು ಅಮ್ಮನವರಿಗೆ ಅದೇ ಟೆನ್ಷನ್ ಅಲ್ಲ, ಬೆಳಿಗ್ಗೆದ್ದು ಟಿಫಿನಿಗೆ ಎಂತ ಮಾಡೋದು ಅಂತ, ಅದೇ ಒಂದು ತಲೆನೋವು. ಒಳ್ಳೆದಾಗ್ತದೆ ಎಳ್ಳೆನೀರು ಕುಡಿಲಿಕ್ಕೆ. ಲೈಟ್ ಬಾವೆದು ಇಷ್ಟ ನನಗೆ. ಸೊ ಇವರು ಯಾವಾಗಲೂ ಕೇಳುವಾಗ ಲೈಟ್ ಬಾವೆದ ಕೊರಲೆ ಅಂತ ಹೇಳೋದು, ತಿನ್ಲಿಕ್ಕೆ ಒಳ್ಳೆದಾಗ್ತದೆ ಬಾವೆ. ಆಯ್ತು, ಇನ್ನಿದ್ದದ್ದು ಬಾವೆ ತಿನ್ಬೇಕು. ಏತು ಉಂಟಲ್ಲ ಸ್ಕ್ಯಾನರ್ ಕೊಡ್ಲ, ಸ್ಕ್ಯಾನರ್ 50 ರೂಪಾಯಿ ಉಂಟಾ? ಇಲ್ಲ, ಸ್ಕ್ಯಾನ್ ಮಾಡು. ಬಾವೆ ಲೈಟ್ ಅಂದ್ರೆ ತುಂಬಾ ಲೈಟೇ ಉಂಟು ಇದರಲ್ಲಿ, ಏನಿಲ್ಲ, ಇಷ್ಟೇ ಇರುದು ಬಾವೆ. ಎಂತ ಎಳ್ಳೆನೀರಿಗೆ 50 ರೂಪಾಯಿ ಆಗಿದೆ. ಮನೆಯಲ್ಲಿ ಫ್ರೀಗೆ ಸಿಗ್ತದೆ. ಅದುವೇ ತೆಂಗಿನ ಮರ ಕಡಿಮೆ ಆಗ್ಲಿಲ್ಲ ರೇಟ್. ಎಳನೀರು 50 ರೂಪಾಯಿ. ಅದು ಹೇಗೆ ನಮ್ಗೆ ಮನೆಗೆ ಕೊಂಡು ಹೋಗ್ತದಲ್ಲ? ಎಷ್ಟು ರೂಪಾಯಿ ಕೊಡ್ತದೆ? 16.
114 ಅಷ್ಟೇ. ನಮ್ಮ ಮನೆಯಿಂದ ಕೊಂಡೋಗುವಾಗ ನಾವು ಇಲ್ಲಿ ಬಂದು ಕೊಂಡೋಗುವಾಗ 50 ರೂಪಾಯಿ. ಎಷ್ಟಿತ್ತು ಮುಂಚೆ? ಎಷ್ಟು 30-35 ರೂಪಾಯಿ. ಈಗ ಇದು ಎಳನೀರು ಕುಡಿಲಿಕ್ಕೆ ಸಹ ಹಿಂದೆ ಮುಂದೆ ನೋಡ್ತಾರೆ. ಕೆಲವರಿಗೆ ಡೈಲಿ ಖಾಲಿ ಹೊಟ್ಟೆಗೆ ಇದು ಎಳನೀರೆಲ್ಲ ಕುಡಿದು ಅಭ್ಯಾಸ ಅಲ್ಲ. ಮನೆಯಲ್ಲಿದ್ದ ತೆಗೆಯುವುದು ಯಾರು, ಹತ್ತುದು ಯಾರು ತೆಂಗಿನ ಮರಕ್ಕೆ? ನಿಮ್ಗೆ ತೆಂಗಿನ ಮರ ಹತ್ತಲಿಕ್ಕೆ ಬರ್ಲಿಲ್ವಾ? ತೆಂಗಿನ ಮರ ಹತ್ತಲಿಕ್ಕೆ ಕದಿಬೇಕಲ್ಲ ಮನೆಯಲ್ಲಿ ಯಾರಾದ್ರೂ ಒಬ್ರು. ಆಗ ನಮ್ಗೆ ಟೆನ್ಷನ್ ಇಲ್ಲ. ಎಳನೀರು ಬೇಕಾದಾಗ ಹತ್ತಿ ತೆಗೆಯುವುದು. ಅಲ್ಲ ರೀ? ನಮ್ದು ಮರ ಎಲ್ಲ ದೊಡ್ಡದು. ಉದ್ದ ಉದ್ದ ನಮ್ದು ತೆಂಗಿನ ಮರ ಎಲ್ಲ ಹತ್ಲಿಕ್ಕೆ ಭಾರಿ ಕಷ್ಟ. ಆಯ್ತು, ಕೊಡುವ, ಕರೀರಿ ಅವರು. ಮಾರುಕಟ್ಟೆಯಿಂದ ಬಲ್ಯ ತೆಕೊಂಡು ಬಂದಿದ್ದೆ, ಶಾರ್ಕ್ ಆಯ್ತಾ. ಸೊ ಅದನ್ನೀಗ ಕಟ್ ಮಾಡ್ತಾ ಇದ್ದೇನೆ. ಇದು ಎಂತ ಅಲಸಂಡೆ ಬೀಜ ಹಾಕಿ ಸಾರು ಮಾಡಲಿಕ್ಕೆ. ಅದರ ರೆಸಿಪಿ ಆಲ್ರೆಡಿ ನಾನು ಹಾಕಿದ್ದೇನೆ ಫೇಸ್ಬುಕ್ ಚಾನಲಲ್ಲಿ, ಮ್ಯಾಂಗ್ಳೂರ್ ರೆಸಿಪೀಸ್, ಅಲ್ಲಿ ನೀವು ನೋಡ್ಬೋದು. ಇಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ನಮ್ಮದು ಮಸಾಲ. ಇದು 50 ಗ್ರಾಮ್ ಇದು ಮಸಾಲ. ಇದು ಶಾಪಿಗೆ ಆಯ್ತಾ. ಇದು ಬ್ಯಾಂಗ್ಳೂರು ತೂರಹಳ್ಳಿ ಕಡಲ್ ಫಿಶ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದೆ. ಆಲ್ ಇನ್ ಒನ್ ಮತ್ತು ಫಿಶ್ ಫ್ರೈ ಮಸಾಲ. ಇಲ್ಲಿ ಜಾಸ್ತಿ ಫಿಶ್ ಫ್ರೈ ಮಸಾಲ ಸೇಲ್ ಆಗೋದು. ಅಡಿಯಲ್ಲಿ ಉಂಟು. ಇದು ನಮ್ಮದು ಇದೆಂತ ಫಿಶ್ ಫ್ರೈ ಮಸಾಲ 50 ಗ್ರಾಮ್ಸ್ ಇದೆ ಆಯಿತಾ. ನಾವು ಕೊರಿಯರ್ ಮಾಡುವಾಗ ಮಿನಿಮಮ್ 250 ಗ್ರಾಮೇ ಕಳಿಸೋದು. ಬಟ್ ಶಾಪ್ಸಲ್ಲೆಲ್ಲ 50 ಗ್ರಾಮ್ 100 ಗ್ರಾಮ್ಸಿಂದ ಸ್ಟಾರ್ಟ್ ಆಗ್ತದೆ ಹಾಗೆ. ಇದು ಆಲ್ ಇನ್ ಒನ್. ಇದು ಫಿಶ್ ಫ್ರೈ ಬ್ಯಾಂಗ್ಳೂರಿಗೆ ಹೋಗ್ತಾ ಉಂಟು. ಸೊ ಬ್ಯಾಂಗ್ಳೂರಲ್ಲಿ ಯಾರಿಗಾದ್ರು ಬೇಕಿದ್ರೆ ತುರಹಳ್ಳಿ ಉತ್ತರಹಳ್ಳಿ ಪ್ಲೇಸಲ್ಲಿ ಇದ್ದರೆ ನೀವು ಕಡಲ್ ಫಿಶ್ ಸ್ಟಾಲಿಗೆ ಹೋಗ್ಬೋದು. ಅಲ್ಲಿ ಸಿಗ್ತದೆ ನಿಮಗೆ ನಮ್ಮದು ಮಸಾಲೆ ಎಲ್ಲ. ಹಾಗೆ ನಿಮಗೆ ಕೂಡ ಮಸಾಲ ಬೇಕಿದ್ರೆ ಕೆಲವೊಂದು ಶಾಪಲ್ಲಿ ಇದೆ. ಮಂಗಳೂರು, ಉಡುಪಿ, ಕಾರ್ಕಳದಲ್ಲಿ ಇದೆ. ಬೇರೆ ಕಡೆ ಕೊರಿಯರ್ ಮಾಡ್ತೇವೆ. ಬೆಂಗಳೂರಲ್ಲಿ ಒಂದು ಕಮ್ಮನಹಳ್ಳಿಯಲ್ಲಿ ಉಂಟು, ಮತ್ತು ಒಂದು ತೂರಹಳ್ಳಿಯಲ್ಲಿ ಉಂಟು. ನಿಮ್ಮ ಶಾಪಿಗೆ ಸಹ ಬೇಕಿದ್ರೆ ತಗೊಳ್ಬೋದು ನೀವು. ಶಾಪಲ್ಲಿ ಇಡ್ಲಿಕ್ಕೆ ಬೇಕಿದ್ರೆ ಸಹ ಹೇಳ್ಬೋದು, ಕೊಡ್ತೇವೆ ನಾವು. ಹಾಗೆ ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಬೇಕಿದ್ರೆ ನನ್ನಿಂದಲೇ ಡೈರೆಕ್ಟ್ ನೀವು ನನಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಆಯಿತು. ನಂಬರ್ ಉಂಟಲ್ಲ ಸ್ಕ್ರೀನ್ ಮೇಲೆ, ಅದಕ್ಕೆ ವಾಟ್ಸಪ್ ಮಾಡಿ ಆಯಿತಾ. ಇದು ಇವತ್ತು ನೈಟ್ ಹಾಕಲಿಕ್ಕೆ, ನೈಟ್ ಬಸ್ಸಿಗೆ ಹಾಕೋದಾಯ್ತಾ. ಜಟ್ಟಿ ಉಂಟು ಇದ್ದ ಮೀನಿದ್ದ ಎಲ್ಲನೇ ಅದ. ಇದಕ್ಕೆ ಬೇಡ ಚೂರು ಓಪನ್ ಉಂಟು. ಇರ್ಪೆಂಚೆ ಇರುಮಿನೆಗೆ ಪಪಾಡ ಅಂಚನ ತಿತ್ತು ಬಿಡ್ಲಿ.
ಪಡ್ಲಿ ಒಂದು ಎದುರು ಬಲೆ ಕಲ್ಲವು ಅಲ್ಲ ಏನು ಬಲ ಮಾಡಿತ್ತು ಅಯ್ಯಂಗಲ್ಲ ಫೋಟೋ ಗುಡ್ ಮಾರ್ನಿಂಗ್. ಇವತ್ತು ಯಾವ ದಿನ? ಮಂಗಳವಾರವಾ? ಬುಧವಾರ. ಬುಧವಾರ ಬೆಳಿಗ್ಗೆ ಈಗ ಎಷ್ಟು ಗಂಟೆ? ಈಗ 9:30. ಸೊ ಬೆಳಿಗ್ಗೆನೆ ಮೀನು ಹಿಡಿದು ತಂದಿದ್ದಾರೆ ನೋಡಿ. ನೋಡಿ ಸ್ಟಾರ್ಟರ್ ಫೀಡ್ ದೊಡ್ಡದಾಗಿದ್ದ ಮರಿ ಹಾಗೇನು ಉಂಟಾ? ಸ್ವಲ್ಪ ದೊಡ್ಡದಾಗಿದಲ್ಲ ಅದು. ಎರಡು ಸ್ವಲ್ಪ ದೊಡ್ಡದಾಗಿ ಆಗಿದಾಗೆ ಕಾಣ್ತದೆ, ಸ್ವಲ್ಪ ಕುತ್ತಿಗೆ ಎಲ್ಲ. ಇಲ್ಲೇ ಮೊನ್ನೆ ಹದ್ದು ಬಂದು ಕೊಂಡೋಗಿದೆ. ಇಲ್ಲಿ ಜಾಗ್ರತೆ ಮಾಡ್ಬೇಕೀಗ. ಅದು ಗೊತ್ತುಂಟಲ್ಲ ಇಲ್ಲಿ ಮರಿ ಉಂಟಂತ ಹೇಳಿ. ಮತ್ತೆ ಇನ್ನೊಂದು ಏನು ಗೊತ್ತುಂಟಾ ನೋಡಿ, ಅದು ಹಲಸಿನ ಮರ ಬಿದ್ದಿದೆ ಮರೆ. ಮೊನ್ನೆದು ಗಾಳಿ ಎಲ್ಲ ಇತ್ತಲ್ಲ. ಯಾವಾಗ ಇದು ಬಿದ್ದದ್ದು? ನಿನ್ನೆ ಬಿದ್ದಿದೆ ಅಂತೆ ನೋಡಿ, ಕಾಣ್ತದ?
ಅದರ ಹಿಂದೆ ಒಂದು ಮರ ಉಂಟು, ಅದಕ್ಕೆ ಸಪೋರ್ಟ್ ಆಗಿ ನಿಂತಿದೆ. ಆ್ಯಕ್ಚುಲಿ ಅದು ಇಲ್ಲಾಂದ್ರೆ ಅದು ಕೆಳಗೇನೆ ಬೀಳೋದು. ನೋಡಿ ಬೆಂಡಾಗಿ ಬಿದ್ದಿದೆ. ಬೆಕ್ಕು ಬಂದಿದೆ, ಮರಿಯನ್ನು ತಿನ್ನಲಿಕ್ಕೆ ಬಂದಿದೆ ಅಂತ ಪ್ಲ್ಯಾನ್ ಮಾಡ್ತಾ ಉಂಟು. ಈ ನಾಯಿ ಬೆಕ್ಕೆಲ್ಲ ಉಪದ್ರವನೆ ಮಾಡೋದು ನಮ್ಮ ಮರಿಗೆ. ನೋಡ್ತಾ ಉಂಟು ನೋಡಿ. ಏನು ಬೊಬ್ಬೆ ಹಾಕೋದು? ಹಾ, ಏನು ಮಿಯಾವ್ ಮಾಡೋದು? ಹಾ, ಹೋಗು ಮನೆಗೆ, ನಿನ್ನ ಮನೆಗೆ ಹೋಗ. ನಮ್ಮ ಮರಿಯನ್ನು ತಿನ್ಲಿಕ್ಕೆ ಬಂದಿದ್ಯಾ? ಹೋಗು, ನಿನ್ನ ಮನೆಗೆ ಹೋಗು, ಹೋಗು. ಹೋಗು ಮನೆಗೆ, ಇಲ್ಲಿ ಎಂತ ಇಲ್ಲ, ಹೋಗು. ಹೋಗಿದ್ದು ನೋಡಿ. ಭಾಷೆ ಅರ್ಥ ಆಗ್ತದ? ಶಾಬಾಷ್. ಮರಿಗಳದ್ದು ನಮ್ಗೆ ಹೆದರಿಕೆ. ಮರಿಯನ್ನೆಲ್ಲ ತಿಂತದೆ, ಬೆಕ್ಕು ಕೊಂಡೋಗ್ತದೆ. ಬೆಕ್ಕು ಸಹ ನಾಯಿ ಸಹ ಒಂದೇ ಲೆಕ್ಕ. ಈಗ ಇದು ಹದ್ದು ಕೂಡ. ತಿಮ್ಮರೆ ಚಟ್ನಿ ಮಾಡಿದ್ದೆ, ಒಗ್ಗರಣೆ ಕೊಡಿದೆ. ದೋಸೆಗೆ ಏನಿರಲಿಲ್ಲ. ನಿನ್ನೆ ಒಣ ಮೀನು ಸಾರು ಮಾಡಿದ್ದಲ್ಲ, ಅದು ಖಾಲಿ ಆಗಿದೆ. ಇದು ಮತ್ತು BP ಶುಗರಿಗೆಲ್ಲ ಒಳ್ಳೇದಲ್ಲ ಇದು. ಹಾಗೆ ತಿಮ್ಮರೆ ಮನೆಯಲ್ಲಿ ಆಗಿತ್ತು, ಚಟ್ನಿ ಮಾಡುವ ಅಂತ. ಒಳ್ಳೇದುಂಟಾ? ಹಾಂ, ನಿನಗಿಷ್ಟವಾ? ಸೂಪರ್ ಮಾಡು. ನಿಂಗೆ ಯಾವ್ದು ಇಷ್ಟ? ನಿನ್ಗೆ ಯಾವ್ದು ಇಷ್ಟ? ಫ್ರೆಂಚ್ ಫ್ರೈ ಇಷ್ಟವಾ, ಇದು ಇಷ್ಟವಾ? ಇದು ಪಾಪ್ಕಾರ್ನ್ ಚಿಕನ್. ನಿನಗೆ ಒಳ್ಳೇದುಂಟಾ? ಹಾಂ, ಒಳ್ಳೇದುಂಟಾ? ಸ್ಪೈಸಿ ಉಂಟಾ? ಖಾರ ಉಂಟಾ? ಸ್ಪೈಸಿ ಆಗಿದಂತೆ ಅವನಿಗೆ ಸ್ವಲ್ಪ ಚಿಕನ್. ಖಾರ ಆಗಿದೆಯಾ? ಹಾಂ, ನೋಡಿ ಇವತ್ತು ವೆಡ್ನೆಸ್ಡೇ ಸ್ಪೆಷಲ್. ಓ, ಒಳ್ಳೆ ಉಂಟಾ ರೀ? ಅಪರೂಪಕ್ಕೆ ಎಲ್ಲ, ಯಾವಾಗಲೂ ಇಲ್ಲ, ಅಪರೂಪಕ್ಕೆ ಏನಾದರೂ ಒಕೇಶನ್ಸ್ ಇದ್ರೆ ಮಾತ್ರ. ತುಂಬ ಖಾರ ಉಂಟು, ಸ್ಪೈಸಿ. ಸ್ಪೈಸಿ ಉಂಟಲ್ಲ, ಸ್ಪೈಸಿ. ಚಾಕೋ ಲಾವಾ ಕೇಕ್ ನನ್ನ ಮಗಳಿಗೆ ತುಂಬ ಇಷ್ಟ ಅಲ್ಲ? ಈ ಮಾಡು, ಈ ಅಲ್ಲೆಲ್ಲ ಆಗಿದೆ ನೋಡಿ. ಇಲ್ಲಿಂದ ನೆಕ್ಸ್ಟ್ ಹೇಗೂ ಇಲ್ಲಿ ಇದ್ದೇವೆ, ಇಲ್ಲೇ ಹತ್ತಿರ ಇವಳದು ಹೇರ್ ಕಟ್ ಮಾಡುವ ಅಂತ. ಕೂದಲೆಲ್ಲ ಉದ್ದ ಬಂದಿದೆ, ಕಣ್ಣಿಗೆ ಬೀಳ್ತದಲ್ಲ, ಹಾಗೆ ಇಲ್ಲೇ ಹೇರ್ ಕಟ್ ಮಾಡಿಸುವ ಅಂತ. ಇಲ್ಲೇ ಬ್ಲಿಸ್ಸಿಗೆ ಹೋಗ್ತೇನೆ, ಬೆಂದೂರಲ್ಲಿ ಉಂಟಲ್ಲ ಹಾಗೆ. ಇವತ್ತು ತೆಂಗಿನೆಣ್ಣೆ ಸಹ ಹಾಕಲಿಲ್ಲ ತಲೆಗೆ ನಾನು, ಹಾಗೆ ಕಟ್ ಮಾಡಲಿಕ್ಕೆ ಸಾಕ್ತದೆ ಅಂತ ಹೇಳಿ. ನಾಳೆ ಅವ್ರಿಗೆ ರಜೆ ಕೊಟ್ಟಿದ್ದಾರೆ, ಹಾಗೆ ಈಗ ಹೇರ್ ಕಟ್ ಮಾಡಿ ಕೊಂಡೋಗೋದು ಇವಳನ್ನು. ನಿನ್ನ ಹೊಟ್ಟೆ ತುಂಬಲಿಲ್ವಾ? ತಿನ್ನು ತಿನ್ನು, ನಮ್ದೆಲ್ಲ ಆಗಿದೆ, ಹಾಗೆ ಅವಳದ್ದು ತುಂಬಲಿಲ್ಲ ಅಂತ ಹೊಟ್ಟೆ. ತಿನ್ನು 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 ಬೇಗ, ಅಲ್ಲಿ ಹೇರ್ ಕಟ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ. ಮಕ್ಕಳ ಹೇರ್ ಕಟ್ಟಲ್ಲಿ ಮಾಡ್ತಾಯಿದ್ರು, ಹಾಗೆ ಅವ್ರು ಕೇಳಿದ್ರು ನಿಮಗೆ ಐಬ್ರೋಸ್ ಮಾಡಲಿಕ್ಕಿದ್ರೆ ಮಾಡ್ಬೋದು ಅಂತ ಹೇಳಿ. ಹಾಗೆ ನಾನು ಸಹ ಐಬ್ರೋಸ್ ಮಾಡದೆ ಸುಮಾರು ತಿಂಗಳಾಗಿತ್ತು. ಹಾಗೆ ಐಬ್ರೋಸ್ ಮಾಡ್ತಾ ಇದ್ದೇನೆ. ನಾನಂದರೆ ಫಂಕ್ಷನ್ಸ್ ಇದ್ದರೆ ಮಾತ್ರ ಮಾಡ್ತೇನೆ, ತಿಂಗಳಿಗೊಮ್ಮೆ ಆ ಥರ ಗ್ರೋತ್ ಆಗಿದಾಗೆ ನಾನು ಮಾಡೋದಿಲ್ಲ. ಯಾಕಂದರೆ ಐಬ್ರೋಸ್ ಮಾಡಿ 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 ನಂದು ಐಬ್ರೋಸೇ ಸಪುರಾಗಿ ಹೋಗಿದೆ. ಎಲ್ಲರೂ ಹೇಳ್ತಾರೆ ಐಬ್ರೋಸ್ ಮಾಡಿದರೆ ದಪ್ಪ ಬರ್ತದೆ ಅಂತೇಳಿ. ನನ್ನ ಕೇಸಲ್ಲಿ ಉಲ್ಟಾನೇ ಆಗಿದ್ದು ಆಯಿತಾ. ಐಬ್ರೋಸ್ ಎಲ್ಲ ಆದ ನಂತರ ಲಾಸ್ಟಿಗೆ ಸ್ವಲ್ಪ ಕ್ರೀಮ್ ಹಾಕಿ ಮಸಾಜ್ ಕೊಡ್ತಾರಲ್ಲ, ಅದು ತುಂಬ ಒಳ್ಳೆಯದಾಗ್ತದೆ. ಅದು ಸ್ವಲ್ಪ 1 ನಿಮಿಷ 2 ನಿಮಿಷ ಮಸಾಜ್ ಮಾಡೋದು, ಆದರೆ ಒಳ್ಳೆ ಒಂದು ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಆಯಿತಾ. ನನಗೆ ತುಂಬಾ ಇಷ್ಟ ಈ ಪಾರ್ಟ್ ಐಬ್ರೋಸ್ ಮಾಡುವಾಗ. ನಾನು ಫಸ್ಟ್ ಐಬ್ರೋಸ್ ಮಾಡುವಾಗ 10 ರೂಪಾಯಿ ಇತ್ತು, ಈಗ 50 ರೂಪಾಯಿ ಆಗಿದೆ. ಎಷ್ಟು ಡಿಫ್ರೆನ್ಸ್ ನೋಡಿ. ನಾನು ಕಾಲೇಜ್ ಟೈಮಲ್ಲಿ ಮಾಡ್ತಾಯಿದ್ದೆ ಸ್ಟಾರ್ಟಿಂಗಲ್ಲಿ, ಈಗ ನೋಡಿ 50 ರೂಪಾಯಿ ಆಗಿದೆ. ಮತ್ತು ಫೋರ್ ಹೆಡ್ ಮಾಡಿದ್ದಕ್ಕೆ ಮತ್ತು ಚಿನ್ ಮಾಡಿದ್ದಕ್ಕೆ 50 ಸಪ್ರೇಟ್. ಓಕೆ, ಇವತ್ತಿನ ವ್ಲಾಗನ್ನು ಇಲ್ಲೇ ಮುಗಿಸ್ತೇನೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಮಾತಾಡ್ತೇನೆ. ಹಾಗೆ ನೆಕ್ಸ್ಟ್ ಮಕ್ಕಳು ಹೇಗೆ ಕಾಣ್ತಾರೆ ಕೂದಲೆಲ್ಲ ಕಟ್ ಮಾಡಿ ಅಂತ ನೆಕ್ಸ್ಟ್ ವ್ಲಾಗಲ್ಲೇ ನಿಮಗೆ ತೋರಿಸ್ತೇನೆ. ಓಕೆ, ಬಾಯ್.